ಕಲಾಮಾತೆ ಎಲ್ಲರನ್ನೂ ಕೈ ಮಾಡಿ ಕರೆಯುತ್ತಾಳಂತೆ, ಕೆಲವರನ್ನ ಮಾತ್ರ ಉಳಿಸಿಕೊಳ್ಳುತ್ತಾಳಂತೆ. ಹಾಗೆ ಉಳಿಸಿಕೊಂಡ ಅನರ್ಘ್ಯ ರತ್ನದಲ್ಲಿ ಕಾಳಿಂಗನವರೊಬ್ಬರಾಗಿದ್ದರು. ಸಮಾನ ವಯಸ್ಸಿನ, ಸಮಾನ ಮನಸ್ಸಿನ, ಅಸಾಮಾನ್ಯ ಪ್ರತಿಭೆಯ ಒಬ್ಬ ವ್ಯಕ್ತಿ ಅವರಾಗಿದ್ದರು. ನಾವು ಬಹಳ ಕಾಲ ಅವರೊಂದಿಗೆ ಇರುವ ಅದೃಷ್ಟವನ್ನು ಪಡೆದುಕೊಂಡು ಬಂದಿಲ್ಲ. ಬಹುಶಃ 75-76ನೇ ಇಸ್ವಿ ನನ್ನ ಅವರ ಪ್ರಥಮ ಭೇಟಿ ಅಮೃತೇಶ್ವರಿ ಮೇಳದಲ್ಲಿ ಒಡ್ಡೋಲ್ಗದ ವೇಷಧಾರಿಯಾಗಿ ನಾನು ಸೇರಿದಾಗ ಅವರು ಸಂಗೀತಗಾರರಾಗಿದ್ದರು. ಒಬ್ಬ ಪ್ರಧಾನ ಭಾಗವತನ ಕೈ ಕೆಳಗೆ ಸಂಗೀತಗಾರನಾಗಿ ಹೇಗೆ ಬದುಕಬೇಕು ಎನ್ನುವುದನ್ನು ಕಾಳಿಂಗನವರ ಚರ್ಯೆಯಿಂದ ತಿಳಿದುಕೊಳ್ಳಬಹುದು. ಲೆಕ್ಕಾಚಾರ ಆಗುವಾಗ ಇದೇ ಶ್ರೀಧರಂದೆ ಅವರು, ಮೇಳದ ಶ್ರೀಧರಂದೆ ಅವರು ಹೇಳಿದ್ರು, ಇದು ಕೂಳಿಗೆ ದಂಡ ಈ ಮಾಡಿಗೆ ಕೊಡು. ಏನು ಇವರೆಲ್ಲ ನಿರೀಕ್ಷೆ ಮಾಡಿದ್ರು, ರಾಮಚಂದ್ರ ನಾವಡ್ರ ಮಗ, ಭಾಗವತರ ಮಗ, ಆದ್ರಿಂದ ಅದ್ಭುತವಾಗಿ ಒಂದು ಹಾಡ್ತಾನೆ, ಜನರ ಮನಸೂರೆಗೊಳ್ತಾನೆ, ಮೇಳಕ್ಕೊಂದು ಒಳ್ಳೆ ಹೆಸರು ಬರ್ತದೆ ಅನ್ನೋ ಲೆಕ್ಕದಲ್ಲಿ ಇದ್ರು. ಆದ್ರೆ ಮೊದಲನೇ ವರ್ಷದಲ್ಲಿ ಮಾಮೂಲಿ ಒಂದು ಲೆಕ್ಕಾಚಾರದ ತಾಳ ಏನಿದೆ, ಲೆಕ್ಕಾಚಾರದ ರಾಗ ಏನಿದೆ, ಏನೋ ಒಂದು ಹಾಡ್ದ ಸಂಗೀತ ಮುಗಿಸಿದ ನಂತರ ಪೂರ್ವರು ಬಂದ್ರು, ಆಯ್ತು. ನಾವಡ್ರ ಮಗ ಅನ್ನೋ ಲೆಕ್ಕದಲ್ಲಿ ಅವನಿಗೆ 2ನೇ ವರ್ಷ ಚಾನ್ಸ್ ಕೊಟ್ಟಿದ್ರು. ಏನಂತ ಗೊತ್ತಿಲ್ಲ, ಅವತ್ತು ಬಹಳ ಒಂದು ವಿಚಿತ್ರ ರೀತಿಯಲ್ಲಿ ಆ ಬದಲಾವಣೆ ನನ್ನ ಸ್ವರದಲ್ಲಿ ಕಂಡು ಬಂತು. ಇಂಪು, ಮಾಧುರ್ಯ ಮತ್ತು ಏನೋ ಒಂದು ಗ್ರಿಪ್ ತನಗೆ ಸಂಗೀತಕ್ಕೆ ಹೋಗಿ ಬಂದವರು ಬಹುಶಃ 12 ಗಂಟೆವರೆಗೆ ಅವರು, ಆಮೇಲೆ ಉಪ್ಪೂರು ಭಾಗವತರು, ಆಮೇಲೆ ಬೆಳಿಗ್ಗೆ ಮತ್ತು 4 ಗಂಟೆಗೆ ಕಾಳಿಂಗನವರ ಹಾಡುಗಾರಿಕೆ ಆಗಿತ್ತು. ಇನ್ನೊಂದು, ಬೆಳಗಿನ ಜಾವದಲ್ಲಿ ರಂಗಭೂಮಿಯನ್ನು ಆಳುವ ಪ್ರಜ್ಞೆ ಉಂಟಾದದ್ದು ಆ ಕಾಲದಲ್ಲಿ ಅಂತ ಅನಿಸ್ತದೆ. ಒಬ್ಬ ಭಾಗವತ ಕಥೆಯ ಸಂಪೂರ್ಣ ಜ್ಞಾನ, ಕಥೆಯಲ್ಲಿ ಬರುವ ಪಾತ್ರಧಾರಿಗಳ ಅರ್ಹತೆ, ಪೌರಾಣಿಕ ಆವರಣದಲ್ಲಿ ಕಥೆಯನ್ನು ಆಡಿಸುವ ವಿಧಾನ, ಇದು ಗೊತ್ತಿರಬೇಕು. ಹೊಸ ಕಥೆಗಳನ್ನು ಆಡಿಸಿದಾಗಲಂತೂ ನಾನು ಕಂಡ ಸತ್ಯ, ಮೊದಲನೇ 4-5 ದಿವಸ ಪ್ರತಿ ಬೇಕಿತ್ತವರಿಗೆ. ಕೊನೆಗೆ ಮೇಳ ಮುಗಿಯುವಲ್ಲಿವರೆಗೂ ಪ್ರತಿಭೆ. ಒಂದು ಕ್ರಾಂತಿಕಾರಿ ಪುರುಷ, ಅದ್ಭುತವಾದದ್ದು ಮಹಾಚೇತನ. ಯಾಕಂದ್ರೆ ಸ್ವರ ಅವನಿಗಿದ್ದಷ್ಟು ಮತ್ತೆ ಯಾರು ಮನಸ್ಸಿಗೂ ಇಲ್ಲ. ಯಾಕಂದ್ರೆ ಇಲ್ಲಿ ಮಧ್ಯಮ ತಾರಕ 3ರಲ್ಲೂ ಪ್ರಭಾವ ಇತ್ತು. ಗುರುವಿಗೆ ತಕ್ಕ ಶಿಷ್ಯ, ನಾನೊಬ್ಬರಿಗೆ ಎಷ್ಟು ಯೋಗ್ಯತೆ ಉಂಟ ಆ ಪ್ರಭಾವ ಇದರಲ್ಲಿ ಇತ್ತು. ಬಾಲೆ ಕುಡಿ ನೋಟದಲ್ಲಿ ಬಾಲಕನ ನೋಡಿದಳು, ಬಾಲಾರ್ಕ ಉದಿಸೆಯನು ಲೀಲೆಯಿಂದಲೇ ಮುಗದೆ. ಯಾಕಂದ್ರೆ ಭಾಗವತ ಹಿಮ್ಮೇಳಕ್ಕೆ ಬೆಲೆನೇ ಒಂದಾನೊಂದು ಕಾಲದಲ್ಲಿ ಇದಿಲ್ಲ, ಅಷ್ಟಿರಲಿಲ್ಲ. ಯಾಕಂದ್ರೆ ಈ ನಾವರ ಒಂದು ಭಾಗವತಿಗೆ ಮತ್ತೆ ಆ ಉಪ್ಪೂರ ಮತ್ತೆ ನಾವರ ಗೊಂದುವ ಹಾಡುಗಾರಿಕೆ ಏನ ಇದೆಲ್ಲ ಬಂದ ನಂತರದ ಆ ಯಕ್ಷಗಾನ ಅನ್ನುವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಗುರುತಿಸುವ ಮಟ್ಟಕ್ಕೆ ಅದು ಹೆಸರು ತಗೊಂಡು. ಅವರು ನಿಜವಾಗಿ ಯಕ್ಷಗಾನ ಶುದ್ಧ ಶೈಲಿಯ ಅದ್ಭುತ ಭಾಗವತರು ಅವರು ತಂದೆಯವರು. ಅಷ್ಟೇ ಶ್ರೇಷ್ಠ ಹೆಚ್ಚಿನ ಭಾಗವತರಾದಂಥ ಬಹಳ ಪ್ರಚಾರದಲ್ಲಿದ್ದಂಥ ದಕ್ಷಿಣದ ಹೆಸರು ನೋಡುವಂಥ ಉಪ್ಪೂರು ಭಾಗವತರ ಶಿಷ್ಯರು. ಅವರು ಇಬ್ಬರು ಅನುಕರಣೆ ಅಥವಾ ಹಿಂಗೆ ರಾಜ್ಯದ ನಾವುಡ್ರ ಶೈಲಿ ಇರುವುದು ಹಾಗೆ ಅನಿಸ್ತದೆ ಅಂತೂ ಅನಿಸ್ಕೊಳ್ಳಿಲ್ಲ, ಉಪ್ಪೂರು ಶೈಲಿ ಅಂತೂ ಅನಿಸ್ಕೊಳ್ಳಿಲ್ಲ. ಆದ್ರೆ ಅವರು ಸ್ವತಂತ್ರ ಒಂದು ಶೈಲಿ, ನಾವುಡ್ರ ಶೈಲಿ ಹೇಳೋದನ್ನೇ ಸ್ಥಾಪನೆ ಮಾಡಿ, ಅದು ಅವ್ರ ವೈಯಕ್ತಿಕ ಶಕ್ತಿ. ನಿಜವಾಗಿ ಪಂಚಮಿಗೆ ಅವನು ಹಾಕ್ತಿದ್ರೆ ಕಲಾವಿದರು ಸ್ವರ ಎಲ್ಲಿರ್ತದೆ? ಚಿಟ್ಟಾಣಿಗೆ ಬರೋ ಸ್ವರ ಇಲ್ಲ. ಮಧ್ಯಮ ಶ್ರುತಿ ನನಗೆ ಕೊಡ್ತಿದ್ರು. ಹಾಡುತ್ತನ್ನು ಹಾಡು ಬರಲ್ಲ. ಯಾಕೆ ನೀವು ಒಂದು ಉದಾಹರಣೆ ನೀವು ಕೊಟ್ಟು ಬಿಟ್ಟಲ್ಲ, ಬೇಡ ಅಂಬುದಾರೆ ಪರಂಪರೆ, ರಾಮಚಂದ್ರ ನಾವಡ್ರ ಪರಂಪರೆ, ಸ್ವಯಂ ಯೋಗ್ಯತೆಯಿಂದ ಬೇಡ, ಅದು ಬೇಕು, ಕಲಾವಿದರಿಗೆ ಬೇಕು. ಚಿಟ್ಟಾಣೆ ಪರಂಪರೆ ಇದೆಲ್ಲ
ಶಾಸ್ತ್ರ ಉಂಟಲ್ಲ ಚಿಟ್ಟಣೆ ಇದು ಹಾಗೆ ಇದು ಕಾಳಿನ ಹುಡುದು ಯಾರು ಮಾತೆಲ್ಲ ಕೇಳುವಲ್ಲ ಚಿಟ್ಟಣೆ ನೀನು ಮಾಡೋದು ಮಾಡ ಊಟನಿಗೆ ಅದು ಒಂದು ಎಂತ ಮನವಿಡದೆ ನಿನ್ನ ಸುಂದರತೆಗೆ ಮೆಚ್ಚಿಕೊಂಡಿರ್ತಾಳೆ ಹಿಂದೆನ ಭೀಮನಲ್ಲಿ ಮನವಿಡದೆ ನಿನ್ನ ಸುಂದರತೆಗೆ ಮೆಚ್ಚಿಕೊಂಡಿರ್ತಾಳೆ ನಾನು ನಾವು ಕರೆದಿಲ್ಲ ಅವ್ರಿಗೆ ಈ ಚಿಟ್ಟಾಣಿಯವರದ್ದು ಕರೆದಿದ್ದೆ ಯಕ್ಷಗಾನ ಪ್ರಪಂಚಕ್ಕೆ ಅವರಲ್ಲಿ ಕೊಡುಗೆ ಇಲ್ಲ ದೊಡ್ಡ ದೊಡ್ಡ ಕೊಡುಗೆ ಪೂರ್ವ ನಾವು ಇಟ್ಟುಕೊಳ್ಳೇ ಇಲ್ಲ ಅದೇನಂತ ನಾವು ಕಳೆದಿದ್ದೇವೆ ಅನ್ನೋದಕ್ಕಿಂತ ಕಾಲವೇ ಕಳ್ತದೆ. ಒಂದು ಗೋಷ್ಠಿ ಏರ್ಪಾటు ಮಾಡಿದರು. ಯಕ್ಷಗಾನದಲ್ಲಿ ಹೊಸ ರಾಗಗಳು ಹೇಗೆ ಬಳಕೆ ಮಾಡ್ಬೋದಾ ಬೇಡವಾ, ಯಾವ್ಯಾವ ರಾಗ ಮಾಡ್ಬೋದು, ಹೇಗೆ ಮಾಡ್ಬೋದು, ಅದಕ್ಕೆ ಒಬ್ಬರು ವಿದ್ವಾಂಸರು ತಮಿಳುನಾಡಿನ ದೊಡ್ಡ ಸಂಗೀತಗಾರ ಸಾಧಾರಣ ಒಂದು ವಾರ ಕಾಲ ನಡೆದಂಥ ಗೋಷ್ಠಿಲಿ ಕಾಳಿಂಗನಿ ಭಾಗವಹಿಸಲಿಕ್ಕೆ ಎಷ್ಟು ಹೇಳಿದ್ರು ಇವನಿಗೆ ಪುರ್ಸೋತಿಲ್ಲ, ಅಷ್ಟು ಡಿಮ್ಯಾಂಡ್ ಇದ್ದಂಥ ಸಮಯ ಅದು. ಕೊನೆಯ ಒಂದು ದಿನ ಮಾತ್ರ ಅವನು ಸಿಕ್ಕಿದ. ಆ ದಿನ ಘಟನೆ ನನಗೆ ಇನ್ನೂ ಜ್ಞಾಪಕ ಇದೆ. ಕೆಲವು ರಾಗಗಳನ್ನು ಬಳಸಿದ್ದನ್ನು ಹೇಳಿದಾಗ ಅದು ಎಷ್ಟು ಮೆಚ್ಚುಗೆ ಆಯ್ತಂದ್ರೆ ಡಾಕ್ಟರ್ ಎಸ್ ರಾಮನಾಥನ್ ಕಡೆಗೊಂದು ಘೋಷಣೆ ಮಾಡಿದರು, ಇಷ್ಟು ಸಮರ್ಥವಾಗಿ ರಾಗವನ್ನು ಬಳಸುವಂತಹ ಶಕ್ತಿ ಇದ್ದ ಭಾಗವತ ಮಾತ್ರ ಈ ರಾಗಗಳನ್ನು ಬಳಸಬಹುದು. ಅಷ್ಟು ಪರಿಪೂರ್ಣವಾಗಿ ಯಕ್ಷಗಾನದ ಛಾಯೆಯನ್ನು ಹೊಂದಿಕೊಂಡು ರಾಗಕ್ಕೆ ಅಪಚಾರ ಆಗದಿದ್ದ ಹಾಗೆ ಈ ರೀತಿಯ ಒಂದು ಸಮರ್ಥವಾದ ರೀತಿ ಬಳಸುವ ಯೋಗ್ಯತೆ ಇದ್ದವರು ಮಾತ್ರ ಈ ರಾಗ ಬಳಸಬಹುದು ಅಂತ ಹೇಳಿ ಲಾಸ್ಟಿಗೆ ಒಂದು ತೀರ್ಮಾನ ಕೊಟ್ಟರು. ಯಕ್ಷಗಾನದ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ದ ಎಷ್ಟೋ ದೊಡ್ಡ ದೊಡ್ಡ ಸಾಹಿತ್ಯಗಳೆಲ್ಲ ಸೇರಿದ್ರು. ಸೆಲೆಕ್ಟೆಡ್ ಜನರು ಮಾತ್ರ ಅವರೆಲ್ಲ ಎಷ್ಟು ತಲೆದೂಗಿದ್ರು ಮತ್ತೆ ದಂಗಾದ್ರು ಅಂತ ಹೇಳಿದ್ರೆ, ಹೀಗೆ ಒಬ್ಬ ವ್ಯಕ್ತಿಯ ಸ್ವರ ಇರ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ಇನ್ಸ್ಟ್ರೂಮೆಂಟ್ಗಿಂತ ಅಧಿಕವಾಗಿ ಅಥವಾ ಇನ್ನು ಯಾವುದೇ ಒಂದು ಏನೋ ದೈವಿಕ ಶಕ್ತಿ ಇದೆ ಇವ್ರ ಸ್ವರದಲ್ಲಿ ಅನ್ನುವ ಒಂದು ಅಭಿಪ್ರಾಯನ ಅವತ್ತು ಹೊಸ ರಾಗ ಬಳಸ್ತಾ ಅಂತ ಈ ಹಳೆಯ ತಳಿಗಳ ಆರೋಪ ಮಾಡ್ತಿತ್ತು. ಅದರ ಸೋಂಕು ಇಲ್ಲದೆ ತಾನು ಸಮರ್ಥ ಅಂತ ತೋರಿಸ್ಕೊಟ್ಟದ್ದು ಒಂದು ಚಾಲುಕ್ಯ ಚಕ್ರೇಶ್ವರ, ಇನ್ನೊಂದು ಅಭಿಮನ್ಯು ಕಾಳಗ ಕ್ಯಾಸೆಟ್, ದ್ರೌಪದಿ ಪ್ರತಾಪ, ಇನ್ನೊಂದು ಉದಯವಾಣಿ ವಿಂಶತಿ ಕಾರ್ಯಕ್ರಮ ಉಡುಪಿಲಾಗಿತ್ತು. ಅಲ್ಲಿ ಕೃಷ್ಣಾರ್ಜುನ ಅವರು ನರಸಿಂಹದಾಸರು ಗೋಡ್ಪಾಡಿಯವರು ಭಯಂಕರ ಮರ ಮತ್ತು ಸಾಲಿಗ್ರಾಮದಲ್ಲಿ ಆಟ ಆದರೆ ಎಲ್ಲರ ಶೈಲಿ ಒಂದೊಂದು ಪದ್ಯ ಹೇಳೋದುಂಟು. ಇದು ಗೋರ್ಪಾಡಿ ಶೈಲಿ, ಇದು ಶ್ರೀನಿವಾಸರ ಶೈಲಿ, ಇದು ಜನಿವಾರಕಟ್ಟೆ ಗೋಪಾಲಕೃಷ್ಣಯ್ಯನ ನಮನಿ. ಸಂತೋಷವೂ ಆಗ್ತಿತ್ತು, ಹೆದರಿಕೆಯೂ ಆಗ್ತಿತ್ತು. ಹಗಲಿನಲ್ಲಿ ಅವ ಯಾಗೇ ಇರಲಿ ಏನೇ ಇರಲಿ ಕೇಳುವುದಿಲ್ಲ. ರಂಗದಲ್ಲಿ ಮಾತ್ರ ಹಾಗಲ್ಲ, ಏನಾಗಬೇಕು, ಎಷ್ಟು ಆಗಬೇಕು, ಯಾವುದು ಯಾವ ರೀತಿಯಲ್ಲಿ ಆಗಬೇಕು, ಹಾಗಾದರೆ ಮಾತ್ರ ಸಂತೋಷ ಪಡ್ತಿದ್ರು ಅವರು. ಎಲ್ಲ ಪ್ರಸಂಗದಲ್ಲಿಯೂ ಹಾಸ್ಯಗಾರರು ರಂಗಸ್ಥಳಕ್ಕೆ ಬಂದಾಗ ಹಿತಮಿತವಾಗಿ ಮಾತನಾಡಿಸಿ ನಮಗೆ ನೆನಪು ಹೋದದ್ದಿದ್ದರೂ ನೆನಪನ್ನು ಮಾಡಿಸಿಕೊಟ್ಟು ರಂಗದಲ್ಲಿ ಮಿಂಚುವುದಕ್ಕೆ ಕಾರಣರು ಯಾರು ಅಂತ ಕೇಳಿದರೆ ನಾವುಡ್ರೇ ಹೊರತು ಬೇರೆ ಯಾರು ಅಲ್ಲ ಅಂತ ಹೇಳಿದರು ತಪ್ಪಾಗಲಿಕ್ಕೆ. ಮಾತ್ರ ಅಲ್ಲ, ಅವನ ಪ್ರತಿಭೆ ಯಾವುದರಲ್ಲಿ ಉಂಟು ಎನ್ನುವುದನ್ನು ತಿಳಿದು ಆ ಪ್ರತಿಭೆಯನ್ನು ಅವರು ತೋರಿಸಿಕೊಡ್ತಿದ್ರು. ಒಬ್ಬರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಇಟ್ಕೊಳ್ಳಿ, ಆ ಕಾಲದಲ್ಲಿ ಅವ್ರು ಏನು ಮಾಡ್ತಿದ್ರು ಕೇಳಿದರೆ ಒಳ್ಳೆ ರೀತಿಯಲ್ಲಿ ಎರಡು ಪದ್ಯವನ್ನು ಹಾಕಿ ಮಾತೇ ಆಡಲಿಕ್ಕೆ ಬಿಡದೆ ಅವನನ್ನು ರಂಗದಿಂದ ಹೊರಗೆ ಕಳಿಸ್ತಿತ್ತು. ಸಂಘದಲ್ಲಿ ಕೆಲವು ಕಡೆ ಹಾಸಿಗರಿಗೆ ಪದ್ಯ ಇಲ್ಲ. ಹಳ್ಳಾಡಿ ಜಯರಾಮ್ ಶೆಟ್ಟರಿಗೆ ಮಹಾರಾಣಿ ಆಗಿತ್ತು
ಅವಳ ಹತ್ರ ಬಂದ್ಕೊಂಡು ಹೇಳು, ನೀವು ಶಾಲೆಗೆ ಹೋಗಂದ್ರೆ ಹೋಗುವುದಿಲ್ಲ, ಹಠ ಮಾಡ್ತಾ, ಹಠ ಮಾಡಿ ಏನು ತೊಂದರೆ ಕೊಡ್ತಾ ಅಲ್ಲೂ ಒಂದು ಪದ್ಯ ಬರ್ತಿದ್ರು, ಮಡ್ಕಿ ಕುಡ್ಕಿ ಮಾಡಿ ಹುಡುಕಿ ಹುಡುಕಿ ಹೊಡೆಯುವನು, ತಡ್ಕೋ 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 ಸಿಟ್ಟ ಎಂದ್ರೆ ಇವನು ಅಡಿಕೆಯಿಂದ ಹೊಡೆಯುವನು, ಅಡಿಕೆಯಿಂದ ಹೊಡೆಯುವನು. ಮಗ್ಗಿ ಹುಡುಕಿ ಮಾಡಿ ಇಟ್ಟರೆ ಹುಡುಕಿ ಹುಡುಕಿ ಹೊಡೆಯುವನು, ಮಗ್ಗಿ ಹುಡುಕಿ ಮಾಡಿ ಇಟ್ಟರೆ ಹುಡುಕಿ ಹುಡುಕಿ ಹೊಡೆಯುವನು, ತಡ್ಕೋ ಸಿಟ್ಟ ಎಂದ್ರೆ ಇವನು ಅಡಿಕೆಯಿಂದ ಹೊಡೆಯುವನು, ತಡ್ಕೋ ಸಿಟ್ಟ ಎಂದ್ರೆ ಇವನು ಅಡಿಕೆಯಿಂದ ಹೊಡೆಯುವನು. ಇದು ಸಾಧಾರಣ 4:30-5 ಗಂಟೆ ಬರುವಂತಹ ಪದ್ಯ. ಆ ಪದ್ಯವನ್ನೇ ಕೇಳಲಿಕ್ಕಾಗಿ ಜನರು ಅಷ್ಟೂ ಹೊತ್ತು ಕಾಲ ಕಳೆದು ಆ ಪದ್ಯ ಕೇಳ್ಕೊಂಡು ಹೋಗುವಂತಹ ಅಭಿಪ್ರಾಯದಲ್ಲಿ ಅದೆಷ್ಟು ಜನ ಇದ್ದಿದ್ರು. ಆ ಬಯಲಿನಲ್ಲಿ ಅದು ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ ಎದ್ದು ಬಿದ್ದು ಅಲ್ಲಿವರೆಗೆ 4 ಗಂಟೆಗೆ ಹೋಗಿ ನಾವೆಲ್ಲ ಇವರ ಭಾಗವತಿಗೆ ಮತ್ತು ಯಕ್ಷಗಾನವನ್ನು ಅನುಭವಿಸ್ತೇವೆ. ಇಲ್ಲಿ ಹೋಗಿ ಎಷ್ಟೊತ್ತು ನಿದ್ದೆ ಬಿಟ್ಟು ಬಂದದ್ದೇ ಇರಲಿ, ರಂಗವನ್ನು ಮಾತ್ರ ಅವರು ಹಾಳು ಮಾಡ್ತಾ ಇರಲಿಲ್ಲ. ಹಗಲಿನಲ್ಲಿ ಕಲಾವಿದರು ಅಕಸ್ಮಾತ್ ಭಾಗವತರು ಏನಾದರೂ ಸಣ್ಣ ವಿಷಯದಲ್ಲಿ ಮನ ನೊಂದದ್ದಿದ್ರು ಅಥವಾ ಜಗಳ ಮಾಡಿಕೊಂಡದ್ದಿದ್ರು ಆ ದ್ವೇಷವನ್ನು ಯಾವುದೇ ಕಾರಣದಿಂದ ಯಾವ ಕಲಾವಿದರ ಮೇಲೂ ರಂಗದಲ್ಲಿ ತೋರಿಸಿದ ಭಾಗವತರಲ್ಲ. ಡೇ ಆ್ಯಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಗ್ತಲ್ಲ, ಅವಾಗೆಲ್ಲರೂ ಫಸ್ಟ್ ಪ್ರಸಂಗದಾಗ ಫಸ್ಟ್ ಪದ್ಯ ಹೇಳಿಬಿಡ್ತಾರೆ. ಫಸ್ಟ್ ಪದ್ಯ ಹೇಳೋದಂದ್ರೆ ಆ ಹೇಳೋದಕ್ಕೂ ಒಂದು ತಮಾಷೆ ಮಾಡ್ತಾರೆ ಅವರು. ಸದಾಶಿವಮಿ ಅಂದರೆ ಗಣಪತಿ ಪೂಜೆ ಪದ್ಯ ಎಲ್ಲ ಹೇಳಿ ಹಿಂಗೆ ರಂಗಸ್ಥಳದ ಮೆಟ್ಲು ಹೊತ್ತಿಗೆ ಬಂದು ಅವನಿಗೆ ತಮಾಷೆ ಮಾಡ್ತಾರೆ. ಗುರುಗಳೇ ನಾನು ಹೋಗ್ತೇನೆ ಮೊದಲು, ನೀವು ಕಡೆಗೆ ಪದ್ಯಕ್ಕೆ ಹೋಗಿ ಅಂದೇಳಿ ಹೇಳಿ ಅವ್ರು ರಂಗಸ್ಥಳಕ್ಕೆ ಹೋಗ್ತಿದ್ರು. ಆವಾಗ ಫಸ್ಟ್ ಕೃಷ್ಣಾರ್ಜುನಕ್ಕೆ ಇವರೇ ಪದ್ಯ ಹೇಳಿ ಕಡೆಗೆ ಅವ ದ್ರೌಪದಿ ಪ್ರತಾಪ ಆಡಿಸಿದ ಫುಲ್ ಜನ. ಇವರು ಅಲ್ಲಿಂದ ಬೈಕ್ ತಗೊಂಡು ಮನೆಗೆ ಹೋಗಿದ್ದಾರೆ ರಾತ್ರಿ ಡೇ ಆ್ಯಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ನೋಡೋಕೆ. ಕ್ರಿಕೆಟ್ ಮ್ಯಾಚಿನ ಹುಚ್ಚವರಿಗೆ. ಆಮೇಲೆ ಕ್ರಿಕೆಟ್ ಆಡ್ಸೋಕೆ ನಾನೊಬ್ಬಳೇ ಹುಡುಗಿ, ಮತ್ತೆಲ್ಲ ಹುಡುಗರೆ. ನನಗೆ ಇದು ಓವರ್ ಹ್ಯಾಂಡ್ ಬಾಲಿಂಗ್ ಬರ್ತಿರಲಿಲ್ಲ. ಕಡೆ ಕಾಳಿಂಚಿಕಪ್ಪೆ ಕರ್ಕೊಂಡು ಈ ಬಾಲಿಂಗ್ ಬರೀ ಬಾಲಿಂಗ್ ಎಂಡಿಂಗ್ ಬ್ಯಾಟಿಂಗ್ ಇಲ್ಲ ಅಂದ್ಕೊಂಡು ಎಲ್ಲರೂ ಔಟ್ ಮಾಡಿಸ್ತಿದ್ರು. ನಮ್ಮಮ್ಮ ಅಂದರು ಭಾರಿ ಪ್ರೀತಿ. ಯಾರು ಏನೇ ಹೇಳಿದ್ರು ಅಮ್ಮ ಬೇಜಾರು ಮಾಡ್ಕೊಂತಂತೇಳಿ ಅಮ್ಮನ ಹತ್ರ ಅಮ್ಮನ ಕಾಲು ಹಿಡಿದು ನನಗೋಸ್ಕರ ನೀವು ನಗಾಡ್ಕೊಂಡಿರಿ, ಬೇಜಾರು ಮಾಡ್ಕೊಂಬೇಡಿ ಅತ್ತಿಗೆ ಅಂದ್ಕೊಂಡು ಎಷ್ಟೋ ಸತಿ ಕಂಡಿದ್ದೆ. ಮರ್ಕೊಂಡು ಇದು ಮಾಡ್ಕೊಂಡು ಸಾಗರದ ಹತ್ರ ಎಲ್ಲೇ ಪ್ರೋಗ್ರಾಮ್ ಆದರೂ ರಾತ್ರಿ ಎಷ್ಟೇ ಹೊತ್ತಾಗಿದ್ರು ಬಂದು ಅಮ್ಮನ ಮಾತಾಡಿಸ್ಕೊಂಡು ಅಮ್ಮನ ಕಾಲಿಗೆ ಬಿದ್ದು ಮಗ ನೀವೆಲ್ಲ ಚೆಂದ ಓದ್ಕು ಅಂದ್ಕೊಂಡು ಹೇಳ್ತೀವಿ. ಅವ್ರ ಜೊತೆ ಸಲಿಗೆಗಿಂತ ಜಾಸ್ತಿ ಸ್ವಲ್ಪ ಹೆದರಿಕೆನೇ ಇದ್ದಿತ್ತು. ಆಟಕ್ಕೆ ಬಪ್ಪದ ಚಿಕ್ಕಪ್ಪಯ್ಯ ಅಂದ್ಕೊಂಡು ಕೇಂಬಕ್ಕೆ ಹೋಗ್ಬೋದು. ನಾವು ಒಬ್ಬರು ನಿದ್ರೆ ಮಾಡೋಕ್ಕೆ ಒಟ್ಟು ವ್ಯಾನಲ್ಲಿ ಓದ್ತಲ್ಲ, ಅದೊಂದು ಸಡಗರ, ವ್ಯಾನಲ್ಲಿ ಓದ್ತಲ್ಲ ಅಂದ್ಕೊಂಡು ಆ ಸಡಗರಕ್ಕೆ ಹೋಯ್ತು. ಒಂದು ಮೂಲಿ ಕಂಡ್ಕೊಂಡು ತೆವ್ಡ್ಕಮ್ಮ ಮಂಚದೊಳಗಿದೆ. ಇವ್ರು ಅದನ್ನು ಬಿಟ್ಟು ಒಂದ್ಸಲ ಅದನ್ನ ಹಾಕದ್ ಅಷ್ಟು ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ದುರ್ಗಾಪನೆ ಮೊದ್ಲೆಗೆ ಹಿಂಗ್ ಮಾಡ್ಕೊಂಡು ನಗಾಡ್ತಿದ್ರು. ಕಣ್ ಹೆಂಗ್ ಹೇಳ್ತಾರೆ ಕಾಣೀಗ ಅಂತ ಹೇಳಿ. ಇವರು ಸ್ಟಾರ್ಟಿಂಗ್ ಹುಚ್ಚು ಹುಚ್ಚು ಅದು ಹೆಚ್ಚಾದ್ರೆ ಏನೆಲ್ಲ ಆಗ್ತದೆ ಅನ್ನೋದು ಈಗ ಗೊತ್ತಾಯ್ತು ಹೇಳಿ ಕೌರವನ ಬಗ್ಗೆ ತಗೊಂಡ್ರು. ಮಹಾಭಾರತದ ಬಗ್ಗೆ ತಾಳವಲ್ಲೇ ಮುಸ್ಕೊಂಡ್ಮೇಲೆ ಅಲ್ಲ ನಾವಡ ಎಂತ ಮರಲ್ಲ ನಿನಗೆ ಆ ಮುದುಕಂಗೆ ತೈದ ಹಾಕ್ತೆ ಅಂತ ಆಟ ಮಾಡಿದ್ಯಾ ನೀನು? ಅಯ್ಯೋ ಇವ್ರು ಹೋಗಿ ಅವ್ರನ್ನ ತೊಕ್ಕ ಹಾಕಿ ಅವ್ರದೆಲ್ಲ ಇತ್ತು ನೋಡ್ರಿ, ತೊಕ್ಕ ಹಾಕಿ ಎಲ್ಲ ಮಾಡಿ ಅಯ್ಯಟ್ಟು ಚಂದ ಶೇಣಿ ಅಣ್ಣ ಅದೆಲ್ಲ ಹೇಳಿ ಒಂದು ವಿಳ್ಳೆ ಆತು ಮರಲ ಮಾಡುದು. ಉಪ್ಪೂರಿಗೆ ಇದು ಬಂತಾದ್ರಿದ್ದಲ್ಲ ನನಗೆ ಬಾರಸ್ತರು, ಅವ್ರಿಗೆ ಗೊತ್ತಾಗ್ತಿಲ್ಲ. ಹೆಂಗೆ ನೀವು ಹೇಳುದಿಲ್ಲಲ್ಲ ಶೇಣಿಯನ್ನ.